ನಮಸ್ಕಾರ ರೈತ ಬಾಂಧವರ ಗ್ರಿಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಈ ಹಂತದೊಳಗೆ ಎಲ್ಲ ದ್ರಾಕ್ಷಿ ತೋಟದೊಳಗೆ ಶುಗರ್ ಇಳಿಯೋ ಹಂತ ಒಳಗದಾವು. ಈ ಶುಗರ್ ಬರಾಕ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಮತ್ತು ಈ ಹಂತದಲ್ಲಿ ಯಾವ ಸಿಂಪರಣೆಗಳು ಮತ್ತು ಯಾವ ಗೊಬ್ಬರಗಳ ಬಳಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಎಲ್ಲರ ಪ್ಲಾಟ್ನಾಗ 100 ರಿಂದ 110 ದಿನಗಳ ಸ್ಟೇಜ್ ಒಳಗದಾವು. ಈ ಹಂತದೊಳಗೆ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಶುಗರ್ ಬರಾಕತ್ತಿಲ್ಲ. ಈ ಶುಗರ್ ಬರಾಕ ಮೇಜರಾಗಿ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡಬೇಕಪ್ಪ ಅಂತಂದ್ರೆ ಈ ಹಂತದೊಳಗೆ ನಿಮಗೆ ಪೊಟ್ಯಾಶ್ ಮತ್ತು ಮ್ಯಾಗ್ನೀಷಿಯಂ ಲಭ್ಯತೆ ಜಾಸ್ತಿಯಾಗಿ ಪ್ಲಾಟ್ಗೆ ಕೊಡ್ಬೇಕಾಗ್ತೈತ್ರಿ. ಈ ಪೊಟ್ಯಾಶ್ ಕೊಡುವುದರಿಂದ ಏನಾಗ್ತೈತಿ, ಇದು ಸಪ್ಲಿಮೆಂಟ್ರಿ ಥರ ವರ್ಕ್ ಮಾಡ್ತೈತಿ ದ್ರಾಕ್ಷಿ ಒಳಗೆ. ಅಂದ್ರೆ ಗೊನೆ ಒಳಗೆ ಸಕ್ಕರೆ ಅಂಶ ತುಂಬಲಾಕ ಜಾಸ್ತಿಯಾಗಿ ಹೆಲ್ಪ್ ಮಾಡ್ತೈತಿ. ಇವಾಗ ನಾವು ಶುಗರ್ ಬರಬೇಕಪ್ಪ ಮತ್ತು ಯಾವ ಕಾರಣದಿಂದ ನಾವು ಶುಗರ್ ನಮ್ಮ ಪ್ಲಾಟ್ ಒಳಗೆ ಜಾಸ್ತಿ ಮಾಡಬೇಕಪ್ಪ ಅಂತಂದ್ರೆ ಇವಾಗ ನಾವು ಜಾಸ್ತಿಯಾಗಿ ಎಲ್ಲರೂ ಮಣುಕ್ ಮಾಡ್ತಿರ್ತೀರ. ಅಂದ್ರೆ ಬೇದಾನ್ ಮಾಡೋ ಪ್ಲಾಟ್ಗಳು ಜಾಸ್ತಿ ಆಗಿರ್ತಾವೆ. ಈ ಬೇದಾನ್ ಮಾಡೋ ಪ್ಲಾಟ್ಗಳಿಗೆ ಜಾಸ್ತಿಯಾಗಿ ಶುಗರ್ ಬತ್ತಂದ್ರೆ ಮಣುಕ್ ಜಾಸ್ತಿಯಾಗಿ ಇಳುವರಿ ಬೀಳ್ತದೆ ನಿಮಗೆ. ಆದ ಕಾರಣದಿಂದ ಜಾಸ್ತಿಯಾಗಿ ಶುಗರ್ ನಿಮ್ಮ ಪ್ಲಾಟ್ನಾಗ ಬತ್ತಂದ್ರೆ ಇದರಿಂದ ನಿಮಗೆ ಜಾಸ್ತಿಯಾಗಿ ಮಣುಕಿನ ಇಳುವರಿ ಸಿಗುವ ಸಾಧ್ಯತೆ ಇರ್ತೈತಿ. ಆದ ಕಾರಣದಿಂದ ಜಾಸ್ತಿಯಾಗಿ ಈ ಹಂತದೊಳಗೆ ನಾವು ಪ್ಲಾಟ್ನ ವ್ಯವಸ್ಥಾಪನೆ ಮಾಡಬೇಕಾಗ್ತೈತಿ. ಇಷ್ಟು ದಿನದಿಂದ ಮಾಡ್ಕೊಂತ ಬಂದಿದ್ದು ಒಳ್ಳೆಯದು. ಇವಾಗ ನಾವು ಪ್ಲಾಟ್ ಮ್ಯಾನೇಜ್ಮೆಂಟ್ ಚಲೋ ತಂಗೆ ಇಟ್ಕೊಂಡ್ಬಂದಿರ್ತೀವಿ. ಆದರೆ ಇವಾಗ ಶುಗರ್ ತುಂಬ್ಕೊಳ್ಳಲಿ ಅಥವಾ ಶುಗರ್ ಬರುವಲ್ಲಿ ನಾವು ಪ್ಲಾಟ್ ಸ್ವಲ್ಪ ಕೊರತೆಯಿಂದ ಉಂಟಾಯ್ತಂದ್ರೆ ಏನಾಗ್ತೈತಿ, ನಮ್ಗೆ ಮಣುಕಿನ ಒಳಗೆ ಇಳುವರಿ ಜಾಸ್ತಿಯಾಗಿ ಕೊಡಿರೋದಿಲ್ಲ. ಆದ ಕಾರಣದಿಂದ ನಾವು ನಮ್ಮ ಪ್ಲಾಟ್ ವ್ಯವಸ್ಥಾಪನೆ ಮತ್ತು ಶುಗರ್ ಬರಾಕ ಅತ್ಯಂತ ಅವಶ್ಯಕತೆ ಆಗೈತಿ. ಇವಾಗ ಲೋಕಲ್ ಮಾರ್ಕೆಟಿಂಗ್ ಇತ್ತಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಶುಗರ್ ಬಂತಂದ್ರೆ ಏನು ತೊಂದರೆ ಇಲ್ಲ. ಅವ್ರಂತರೂ ಲೋಕಲ್ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಅವ್ರಿಗೆ ಜಾಸ್ತಿಯಾಗಿ ತೂಕ ಸಿಕ್ತಂದ್ರೆ ಅವ್ರಿಗಂತರೂ ಆದಾಯ ಹೆಚ್ಚಿಗಾಗಿ ಬರ್ತಿರ್ತೈತಿ. ಆದ್ರೆ ನಾವೇನು ಮಾಡ್ತಿರ್ತೀವಿ, ಬೇದಾನ್ ಮಾಡೋ ಕಾರಣದಿಂದ ಮಣುಕ್ ಮಾಡುವ ಕಾರಣದಿಂದ ಏನಾಗ್ತೈತಿ, ಜಾಸ್ತಿಯಾಗಿ ಪ್ಲಾಟ್ನಾಗ ಶುಗರ್ ಇತ್ತಂದ್ರೆ ಇದರಿಂದ ನಮ್ಮ ಮಣುಕಿನ ಇಳುವರಿ ಜಾಸ್ತಿಯಾಗಿ ಬರುವ ಸಾಧ್ಯತೆ ಇರ್ತೈತಿ. ಆದ ಕಾರಣದಿಂದ ನಾವು ಇವಾಗ ನಮ್ಮ ಪ್ಲಾಟ್ನಾಗ 10 ದಿನದೊಳಗೆ ಇಲ್ವಾ 15 ದಿನದೊಳಗೆ ಶುಗರ್ ಬರಾಕ ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ನಮ್ಮ ಮೇಜರ್ ಆಗಿ ಯಾವ ಗೊಬ್ಬರಗಳ ಬಳಕೆ ಹತ್ತಂತೆ ಮತ್ತು ನಾವು ಯಾವ ಅಂಶವನ್ನು ಜಾಸ್ತಿಯಾಗಿ ಕೊಡುವುದರಿಂದ ದ್ರಾಕ್ಷಿ ಗೊನೆ ಒಳಗೆ ಸಕ್ಕರೆ ಅಂಶ ತುಂಬತೈತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ದ್ರಾಕ್ಷಿಗೆ ಡೈರೆಕ್ಟ್ ಆಗಿ ಪ್ಲಾಂಟ್ ಅಥವಾ ರೂಟ್ ವ್ಯವಸ್ಥಾಪನೆಯಿಂದ ಯಾವುದೇ ರೀತಿಯ ಶುಗರ್ ಬರುವುದಿಲ್ಲ. ನೀವು ಯಾವುದೇ ರೀತಿಯ ಗೊಬ್ಬರಗಳನ್ನ ಕೊಡುವುದರಿಂದ ಪೊಟ್ಯಾಶ್ ಅಥವಾ ಮ್ಯಾಗ್ನೀಷಿಯಂ ಈ ರೀತಿಯ ಪೊಟ್ಯಾಶ್ ಜಾಸ್ತಿಯಾಗಿ ಅವಲಂಬಿತ ಆಗಿರ್ತೈತಿ ಶುಗರ್ ತುಂಬ್ಕೊಳಕ. ಇದು ನೀವು ಡ್ರಿಪ್ ಇರಿಗೇಷನ್ ಇಂದ ನೀಡುವುದರಿಂದ ಏನಾಗ್ತೈತಿ, ನಿಮ್ಮ ಪ್ಲಾಟ್ನಾಗ ಶುಗರ್ ಹೆಚ್ಚಾಕ ಅನುಕೂಲ ಆಗ್ತೈತಿ. ಅದ ಭೂಮಿ ಒಳಗಿಂದ ಹೀರ್ಕೊಂಡು ನಿಮ್ಮ ಪ್ಲಾಟ್ನಾಗ ಅಥವಾ ಗೊನಿಗೆ ಸಕ್ಕರೆ ಅಂಶವನ್ನ ನಿಮಗೆ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ ಅಥವಾ ಸಪ್ಲೈ ಮಾಡೋದಿಲ್ಲ. ನಾವು ಕೊಡುವ ಪೊಟ್ಯಾಶ್ ಡ್ರಿಪ್ ಇರಿಗೇಷನ್ ಇಂದ ಕೊಡುವ ಪೊಟ್ಯಾಶ್ನಿಂದ ಮಾತ್ರ ನಿಮ್ಮ ಪ್ಲಾಟ್ನಾಗ ಶುಗರ್ ಬರಾಕ ಹೆಲ್ಪ್ ಆಗ್ತೈತಿ. ಜಾಸ್ತಿಯಾಗಿ ಮೇಜರ್ ಆಗಿ ಎಲ್ಲಿಂದ ಶುಗರ್ ಬರ್ತೈತಿಪ್ಪ ಅಂತ ತಿಳ್ಕೊಳ್ಳೋದಾದ್ರೆ ಪ್ಲಾಟ್ನಾಗ ಶುಗರ್ ಬರಾಕ ಕಾರಣ ಮೇನ್ ಎಲೆಯಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಥವಾ ಸನ್ಲೈಟ್ ಎಷ್ಟು ಜಾಸ್ತಿಯಾಗಿ ನಮ್ಮ ಪ್ಲಾಟ್ನಾಗ ಬೀಳ್ತಿರ್ತೈತಿಲ್ಲ ಇದರಿಂದ ನಿಮಗೆ ಶುಗರ್ ಬರಾಕ ಹೆಲ್ಪ್ ಆಗ್ತೈತಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಥವಾ ಎಲೆಯೊಳಗ ಜಾಸ್ತಿ ಮೈಕ್ರೋನ್ಯೂಟ್ರಿಯೆಂಟ್ ಲಭ್ಯತೆ ಇರ್ಬೇಕು ನಿಮ್ಮ ಪ್ಲಾಟ್ನಾಗ. ಇದರಿಂದ ನಿಮ್ಗೆ ಶುಗರ್ ಬರಾಕ ಹೆಲ್ಪ್ ಆಗ್ತೈತಿ. ಮತ್ತು ಥ್ರಿಪ್ಸ್ ಅಟ್ಯಾಕ್ ಈ ರೀತಿ ಮತ್ತು ರೆಡ್ ಮೈಟ್ಸ್ ಲಾಲ್ ಕುಳಿ ಇವುಗಳ ಅಟ್ಯಾಕ್ ಆಗಿತ್ತಂದ್ರೆ ನಿಮ್ಮ ಪ್ಲಾಟ್ನಾಗ ಶುಗರ್ ಬರಾಕ ಸ್ವಲ್ಪ ತೊಂದರೆ ಆಗ್ಬೋದು. ಆದ ಕಾರಣದಿಂದ ಎಲೆಗಳ ಎಷ್ಟು ಹೆಲ್ದಿಯಾಗಿ ಇಟ್ಕೊಂಡು ಹೋಗ್ತಿರಲ್ಲ ಇದರಿಂದ ನಿಮಗೆ ಮ್ಯಾನೇಜ್ಮೆಂಟ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗೋದ್ರಿಂದ ಏನಾಗ್ತೈತಿ, ನಿಮ್ಮ ಪ್ಲಾಟ್ನಾಗ ಶುಗರ್ ಬರಾಕ ಹೆಲ್ಪ್ ಆಗ್ತೈತಿ. ಆದ ಕಾರಣದಿಂದ ಜಾಸ್ತಿಯಾಗಿ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಲೆಗಳ ಮ್ಯಾನೇಜ್ಮೆಂಟ್ ಸರಿಯಾಗಿ ಇಟ್ಕೊಂಡು ಹೋಗ್ಬೇಕು. ಈ ಹಂತದೊಳಗೆ ಮತ್ತೇನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಡ್ರಿಪ್ ಇರಿಗೇಷನ್ ಮೂಲಕ 30% ನೀರು ಕಮ್ಮಿ ಕೊಡ್ಬೇಕು. ಅಂದ್ರೆ ಪ್ಲಾಟ್ ಸ್ಟ್ರೆಸ್ ಒಳಗೆ ಹೋಗ್ಬೇಕು. ಇದರಿಂದ ಏನಾಗ್ತೈತಿ, ನಿಮ್ಗೆ ಆದಷ್ಟು ಬೇಗ ಶುಗರ್ ಬರಾಕ ಹೆಲ್ಪ್ ಆಗ್ತೈತಿ. ಈ ಹಂತದೊಳಗೆ ನಾವು ಯಾವ್ಯಾವ ರೀತಿ ವ್ಯವಸ್ಥಾಪನೆ ಮಾಡಬೇಕು ಮತ್ತು ಸಿಂಪರಣೆ ಏನು ಮಾಡಬೇಕು, ಗೊಬ್ಬರ ಯಾವ ರೀತಿ ಕೊಡ್ಬೇಕಪ್ಪ ಅಂತಂದ್ರೆ ಇವಾಗ ನೀವು ಡ್ರಿಪ್ ಮೂಲಕ ಪೊಟ್ಯಾಶ್ ಅಂದ್ರೆ ಪೊಟ್ಯಾಶ್ ಸಪ್ಲಿಮೆಂಟ್ ಮಾಡಾಕ ಅದ ಒಳ್ಳೆಯ ಕಾರಣ ಆಗ್ತೈತಿ. SOP ಕೊಡ್ಬೋದು, ನೀವು ಪೊಟ್ಯಾಷಿಯಂ ಸೋನೈಟ್ ಕೊಡ್ಬೋದು. ಎಕರೆಗೆ 10 kg ನೀವು ಪೊಟ್ಯಾಷಿಯಂ ಸೋನೈಟ್ ಅಥವಾ SOP ನೀಡ್ಬೋದು. ಮ್ಯಾಗ್ನೀಷಿಯಂ ಸಲ್ಫೇಟ್ ಈ ಹಂತದೊಳಗೆ ಏನು ವರ್ಕ್ ಮಾಡ್ತೈತಪ್ಪ ಅಂತಂದ್ರೆ ನಿಮ್ಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಮಾಡಾಕ ಹೆಲ್ಪ್ ಮಾಡ್ತೈತಿ. ಎಲೆ ಒಳಗೆ ಅಂದ್ರೆ ಸ್ಟೇಬಲ್ ಆಗಿ ಇರಾಕ ದ್ಯುತಿ ಸಂಶ್ಲೇಷಣ ಕ್ರಿಯೆ ಜಾಸ್ತಿಯಾಗಿ ವರ್ಕ್ ಮಾಡಾಕ ಗಿಡ ಜಾಸ್ತಿಯಾಗಿ ಹೆಲ್ದಿ ಆಗಿರಾಕ ಕೆಲಸವನ್ನು ಮಾಡ್ತೈತಿ. ಆದ ಕಾರಣದಿಂದ ನೀವು ಮ್ಯಾಗ್ನೀಷಿಯಂ ಸಲ್ಫೇಟ್ ಕೂಡ ಯೂಸ್ ಮಾಡುವ ಈ ಹಂತದೊಳಗೆ ಯೂಸ್ ಮಾಡೋಕೆ ಅವಶ್ಯಕತೆ ಆಗೈತೆ. ಆದ ಕಾರಣದಿಂದ ಜಾಸ್ತಿಯಾಗಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಕೂಡ ಯೂಸ್ ಮಾಡ್ರಿ, SOP ಕೂಡ ಯೂಸ್ ಮಾಡ್ರಿ. ಕೆಲವೊಂದಿಷ್ಟು ರೈತರು ಏನು ಮಾಡ್ತಿರ್ತಾರೆ, ಬರೀ SOP ಬಿಡೋದು ಈ ರೀತಿ ಮಾಡ್ಕೊಂತ ಇರ್ತಾರೆ. ಆದ್ರೆ ಪ್ಲಾಟಿನ ಮ್ಯಾನೇಜ್ಮೆಂಟ್ ಕರೆನ ನೋಡ್ತಿರಲ್ಲ, ಪ್ಲಾಟ್ ಏನು ಹೆಲ್ದಿ ಐತೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಸರಿಯಾಗಿ
ನದತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆನೇ ಗೊತ್ತಿರಲ್ಲ ಅವರಿಗೆ. ಮತ್ತು ಜಾಸ್ತಿಯಾಗಿ ತ್ರಿಪ್ಸ ಲಾಲ್ ಕುಳಿ ಅಟ್ಯಾಕ್ ಬಂದ್ರೂ ಕೇರ್ ಮಾಡ್ತಿರಲ್ಲ. ಈ ಹಂತದೊಳಗೆ ಯಾರೂ ಜಾಸ್ತಿಯಾಗಿ ಸಿಂಪರಣೆಗಳನ್ನ ಮಾಡ್ತಿರಲ್ಲ. ಆದ ಕಾರಣದಿಂದ ಮ್ಯಾನೇಜ್ಮೆಂಟ್ ಸರಿಯಾಗಿ ಇಟ್ಕೊಂಡು ಹೋದ್ರಿ ಅಂದ್ರೆ ಎಲೆಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಜಾಸ್ತಿಯಾಗಿ ನಡೀತಿತ್ತು ಅಂದ್ರೆ ನಿಮ್ಮ ಪ್ಲಾಟ್ನಾಗ ಜಲ್ದಿ ಶುಗರ್ ಬರೋಕೆ ಅನುಕೂಲ ಆಗ್ತೈತಿ. ಆದ ಕಾರಣದಿಂದ ಜಾಸ್ತಿ ಮ್ಯಾನೇಜ್ಮೆಂಟ್ ಮಾಡ್ಕೊತ ಇರಿ. ಮತ್ತು ಸಿಂಪರಣೆ ಮುಖಾಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಈ ಹಂತದೊಳಗೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹೆಚ್ಚಾಗಕ್ಕೆ ಏನು ಮಾಡಿರಿ, ಕಾಂಬಿ 200 ಲೀಟರ್ ನೀರಿಗೆ 200 ಗ್ರಾಮ್ ಪ್ಲಸ್ ಅಲ್ಗಾಮಿಡ್ಸ್ 500 ಮಿಲಿ ಪ್ಲಸ್ 13-045 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ನಿಮ್ಗೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹೆಚ್ಚಾಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಕಲರ್ ಮತ್ತು ಲಸ್ಟರ್ ಸ್ವೀಟ್ನೆಸ್ ಜಾಸ್ತಿಯಾಗಿ ಬರೋಕೆ ಏನು ಮಾಡಿರಿ, ನೀರು 300 ಲೀಟರ್, ಗ್ರೇಪಾ 1 ಲೀಟರ್, ಅಲ್ಗಾಮಿಡ್ಸ್ 500 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ಏನಾಗ್ತೈತಿ, ನಿಮ್ಗೆ ಕಲರ್ ಮತ್ತು ಲಸ್ಟರ್ ಬರೋಕೆ ಹೆಲ್ಪ್ ಆಗ್ತೈತಿ. ಈ ಹಂತದೊಳಗೆ ಶುಗರ್ ಹೆಚ್ಚಾಗಕ್ಕೆ ನಿಮ್ಮ ಪ್ಲಾಟ್ನಾಗ ಏನು ಮಾಡಿರಿ, ಸಿಂಪರಣೆ ಮುಖಾಂತರ ನೀರು 200 ಲೀಟರ್, ಅಲ್ಟ್ರಾ ಗ್ಲೂಕೋ 500 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಮತ್ತು ನೀವು ಡ್ರಿಪ್ ಇರಿಗೇಷನ್ ಮೂಲಕ ಏನು ಮಾಡ್ಬೋದು, ಪೊಟ್ಯಾಷಿಯಂ ಸೋನೈಟ್ 10 kg ಎಕರೆಗೆ ಕೊಡ್ಬೋದು, SOP 10 kg ಕೊಡ್ಬೋದು, ಫಾಸ್ಫರಿಕ್ ಆಸಿಡ್ ಅಥವಾ SOP ಕೂಡ ಕೊಡ್ಬೋದು. ಈ ಹಂತದೊಳಗೆ MOP ಕೂಡ ನೀವು ಈ ಹಂತದೊಳಗೆ ಬಳಸ್ಬೋದು. ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ ಎಕರೆಗೆ 8 kg ಕೂಡ ನೀಡ್ಬೋದು. ಇದರಿಂದ ನಿಮ್ಗೆ ನಿಮ್ಮ ಪ್ಲಾಟ್ನಾಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹೆಚ್ಚಾಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಶುಗರ್ ತುಂಬ್ಕೊಳಕ್ಕೂ ಹೆಚ್ಚಾಗ್ತೈತಿ ಈ ಹಂತದೊಳಗೆ. ಮತ್ತು ಡ್ರಿಪ್ ಮೂಲಕ ನೀವು ಇನ್ನೊಂದು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಬೋರಾನ್ ಕೂಡ ನೀವು ಎಕರೆಗೆ 1 kg ನೀಡ್ಬೋದು. ಈ ಬೋರಾನ್ ನೀಡುವುದರಿಂದನೂ ಕೂಡ ನಿಮ್ಮ ಪ್ಲಾಟ್ನಾಗ ಶುಗರ್ ಬರೋಕೆ ಹೆಲ್ಪ್ ಆಗ್ತೈತಿ. ಈ ಹಂತದೊಳಗೆ ಜಾಸ್ತಿಯಾಗಿ ನೀರು ನೀಡಕ್ಕೆ ಹೋಗಬೇಡ್ರಿ ಪ್ಲಾಟಿಗೆ. ಪ್ಲಾಟ್ ಒಂದು ಸ್ವಲ್ಪ ಸ್ಟ್ರೆಸ್ ಒಳಗಿರ್ಬೇಕು. ಈ ಸ್ಟ್ರೆಸ್ ಒಳಗಿರುವ ಕಾರಣದಿಂದ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಶುಗರ್ ಬರೋಕೆ ಅನುಕೂಲ ಆಗ್ತೈತಿ. ಅಂದ್ರೆ ಜಾಸ್ತಿಯಾಗಿ ನೀರು ಒಮ್ಮೆ ಏಕದಮ್ ಸ್ಟಾಪ್ ಮಾಡಕ್ಕೆ ಹೋಗಬೇಡ್ರಿ. ಈಗ ಕೊಡ್ತಿದ್ರಿ ಅಂದ್ರೆ ನೀರು ಅದರಿಂದ ಒಂದು 30% ನೀರು ಕಮ್ಮಿ ಮಾಡಿರಿ. ಈಗ ಕೊಡುವ ನೀರಿನಕ್ಕಿಂತ ಒಂದು ಸ್ವಲ್ಪ 30% ಕಮ್ಮಿ ನೀರು ಕೊಡ್ಬೇಕು ಈ ಹಂತದೊಳಗೆ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಲಾಲ್ ಕುಳಿ ಅಥವಾ ತ್ರಿಪ್ಸ್ ಅಟ್ಯಾಕ್ ಇತ್ತಾರೆ ಎಲೆಗಳ ಮೇಲೆ, ಅದ್ರ ಕೂಡ ಸಿಂಪರಣೆ ಮಾಡ್ಕೋಬೋದು. ಅಬಾಸಿನ್ 200 ಲೀಟರ್ ನೀರಿಗೆ 150 ಮಿಲಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ನಿಮಗೆ ಲಾಲ್ ಕುಳಿ ಅಥವಾ ತ್ರಿಪ್ಸ್ ಇದ್ರೆ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ನಮಸ್ಕಾರ.